ಅಂದ್ರೆ ಕೊನೆಗೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಮೇಲೆ ಕಂಪ್ಯೂಟರ್ ಕ್ಲಾಸ್ಗಳು ಈ ಒಂದು ಪ್ರೌಢಶಾಲೆಯಲ್ಲಿ ನಡೆಸ್ತಿದ್ದಾರೆ. ಇದೊಂದು ಖುಷಿಯ ವಿಚಾರ. ಕಾಂಗ್ರೆಸ್ ಸರ್ಕಾರ ಸ್ವತಃ ತಿಳಿಸಿಕೊಟ್ಟಿದೆ. ಇನ್ನು ಮೇಲೆ ಕಂಪ್ಯೂಟರ್ ಲ್ಯಾಬ್ಗಳು ಈ ಒಂದು ಪ್ರೌಢಶಾಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಟ್ವೀಟ್ ಮೂಲಕವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಮತ್ತು ಬಜೆಟ್ ಮಂಡನೆಯಲ್ಲಿ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಎಂದಿನಿಂದ ಕ್ಲಾಸ್ ಸ್ಟಾರ್ಟ್ ಆಗತ್ತೆ ಮತ್ತೆ ಇದಕ್ಕೆ ಎಷ್ಟು ಮೀಸಲಾತಿ ಅಮೌಂಟ್ ಇಟ್ಟಿದ್ದಾರೆ ಮತ್ತೆ ಯಾವಾಗಿನಿಂದ ಈ ಒಂದು ಲ್ಯಾಬ್ಗಳು ಸ್ಥಾಪನೆ ಆಗತ್ತೆ ಪ್ರತಿಯೊಂದು ಮಾಹಿತಿಯನ್ನ ಚರ್ಚೆ ಮಾಡೋಣ. ಮೊದಲಿಗೆ SSLC ಆದ ತಕ್ಷಣ PUC ಆದ ತಕ್ಷಣ ಡಿಗ್ರಿ ಕಲಿಯೋ ತನಕ ಕೆಲವು ಜನ ಕಂಪ್ಯೂಟರ್ ಕ್ಲಾಸಿಗೆ ಹಚ್ತಾ ಇದ್ದಾರೆ. 1 ತಿಂಗಳು ಅಥವಾ 3 ತಿಂಗಳು ಅಥವಾ 9 ತಿಂಗಳು ಅಥವಾ 1 ವರ್ಷದ ತನಕ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸೆಪರೇಟ್ ಆಗಿ ಫೀಸ್ ಅನ್ನ ಕಟ್ತಾ ಇದ್ದಾರೆ. 1100 ರೂಪಾಯಿ ಆಗ್ಬೋದು, ಕೆಲವು ಕಡೆ ₹1 ಕಡಿಮೆ 1000 ರೂಪಾಯಿ ಆಗ್ಬೋದು, ಕೆಲವು ಕಡೆ 2000 ರೂಪಾಯಿ ಆಗ್ಬೋದು. ಈ ರೀತಿಯಾಗಿ ಸೆಪರೇಟ್ ಅನ್ನ ಅದಕ್ಕಾಗಿನೇ ಅಮೌಂಟ್ ಅನ್ನ ಕೊಟ್ಟು ನೀವು ಕಂಪ್ಯೂಟರ್ ಕ್ಲಾಸ್ ಅನ್ನ ಕಂಪ್ಯೂಟರ್ ಕಲಿತಾ ಇದ್ದೀರಿ. ಆದ್ರೆ ಈಗ ಹಾಗಲ್ಲ. ಸ್ವತಃ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸಿಕೊಟ್ಟಿದೆ 8ನೇ ತರಗತಿಯಿಂದ SSLC ವಿದ್ಯಾರ್ಥಿಗಳು. ಅದ್ರ ಜೊತೆಯಲ್ಲೇ ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು KGBV ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ಗಳನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಇದಕ್ಕಾಗಿನೇ ಸುಮಾರು ಎಷ್ಟು ಕೋಟಿ ಹಣವನ್ನು ತೆಗೆದಿಟ್ಟಿದ್ದಾರಪ್ಪ ಅಂದ್ರೆ 854 ಸರ್ಕಾರಿ ಪ್ರೌಢಶಾಲೆಗಳು KGB ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಯೂಟರ್ ಲ್ಯಾಬ್ಗಳನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಇದಕ್ಕಾಗಿನೇ ಸುಮಾರು 44.29 ಕೋಟಿ ವೆಚ್ಚವನ್ನ ನಿರ್ಮಾಣಕ್ಕೆ ಒಂದು ತೆಗೆದಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇನ್ಮೇಲೆ ಬೇರೆ ಒಂದು ತಾಲೂಕಿನಲ್ಲಿ ಹೋಗಬಹುದು, ಜಿಲ್ಲೆಯಲ್ಲಿ ಹೋಗಬಹುದು, ಬೇರೆ ಒಂದು ಸ್ಕೂಲ್ನಲ್ಲಿ ಹೋಗಿ ಕಲಿಯುವಂತ ಅವಶ್ಯಕತೆ ಇರೋದಿಲ್ಲ. ಈಗ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೆ ಹೇಳಿದ್ದಾರೆ. ಈಗ ನೋಡ್ಬೇಕು ಯಾವಾಗ ಸ್ಥಾಪನೆ ಮಾಡ್ತಾರೆ. ಈಗ ಏನು ಕಂಪ್ಯೂಟರ್ ಲ್ಯಾಬ್ಗಳು ಇದ್ದೇ ಇರ್ತವೆ, ಅದರಲ್ಲಿ ಕಂಪ್ಯೂಟರ್ ತಂದು ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾಸ್ ಅನ್ನು ಇಡ್ತಾರೆ. ಸಾಯಂಕಾಲ 5ರಿಂದ 5:30 ಆಗ್ಬೋದು ಅಥವಾ ಮಧ್ಯಾಹ್ನ 2:30ದಿಂದ 3 ಗಂಟೆ ಆಗ್ಬೋದು. ಒಂದು ಅರ್ಧ ತಾಸು ಅದಕ್ಕಾಗಿನೇ ಮಕ್ಕಳಿಗೆ ಕಲಿಸೋದಕ್ಕೆ ಒಂದು ಶಿಕ್ಷಕರನ್ನು ನೇಮಕಾತಿ ಮಾಡಿ ಆ ಒಂದು ಲ್ಯಾಬ್ಗಳನ್ನು ಸ್ಥಾಪನೆ ಮಾಡಿ ಕಂಪ್ಯೂಟರ್ನ ಕಲಿಸ್ತಾರೆ ಮಕ್ಕಳಿಗೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ. ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕೆಗೆ ಡಿಜಿಟಲ್ ಬಲ ಈಗ ಕೊಡ್ತಿದ್ದಾರೆ. ಮೊದಲಿಗೆ ಕೊಟ್ರೆ ಎಷ್ಟೋ ಪುಣ್ಯ ಬರ್ತಿತ್ತು. 854 ಈ ಒಂದು ಲ್ಯಾಬ್ಗಳನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಮತ್ತು KGBV ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ಸ್ಥಾಪನೆಗೆ ಅನುಮೋದನೆ ಸುಮಾರು 44.29 ಕೋಟಿ ವೆಚ್ಚವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಿ.